ಸರ್, ಈಗ ದಕ್ಷಿಣ ಕನ್ನಡ ಆದಮೇಲೆ ಈ ಥರ ಒಂದು ಚಿಕ್ಕ ಜಿಲ್ಲೆ ಅಂತ ಹೇಳಲ್ಲ, ಬಟ್ ಒಂದು ರೂರಲ್ಲಿಂದ ಒಂದು ಅರ್ಬನ್ ಸೆಕ್ಟರ್ಗೆ ಅಂತ ಬಂದಾಗ, ಆ ಟ್ರಾನ್ಸಿಷನ್ ಬಂದಾಗ ಒಂದು ಪೊಸಿಷನಿಂಗ್ ಆಗಿ ನಿಮಗೆ ಹೌ ಡು ಯು ಫೀಲ್ ಸರ್? ಅಂದರೆ ಒಂಥರ ಒಂದು ಸಿಟಿಗೆ ಬಂದಾಗ ಆವಾಗ ಆ ಟ್ರಾನ್ಸ್ಫಾರ್ಮೇಷನ್ಗಳಿಗೆ ಹೇಗಿರುತ್ತೆ ಸರ್ ಇನ್ ಟರ್ಮ್ಸ್ ಆಫ್ ದಿ? ಇಲ್ಲ, ನಾನು ಆ ಟೈಮಿನಲ್ಲಿ ಅಂದರೆ ಮಧ್ಯಮ ಸ್ತರದಲ್ಲಿ ನಾನು ಸಿಟಿನಲ್ಲಿ ಪೋಸ್ಟಿಂಗ್ ಮಾಡಿಲ್ಲ. ಯಾಕೆ ಆ್ಯಕ್ಚುಲಿ SP ಲೆವೆಲ್ ಏನಿದೆ ಈಗ IPS ಆಫೀಸರ್ಸ್ಗೆ ಯೂಶ್ವಲಿ SP ಲೆವೆಲ್ ಈಸ್ ದ ಮೈನ್ ದಿಸ್ ಥಿಂಗ್. ಸಾಮಾನ್ಯವಾಗಿ ಜಿಲ್ಲೆನಲ್ಲೇ ನಾನು ಕೆಲಸ ಮಾಡಿರ್ತಕ್ಕಂಥದ್ದು. ದಕ್ಷಿಣ ಕನ್ನಡದಲ್ಲಿ ASP ಆದಮೇಲೆ ಬಿಜಾಪುರದಲ್ಲಿ 1 ವರ್ಷದಷ್ಟು SP ಆಗಿದ್ದೆ. ನಂತರ ಬೆಳಗಾಂನಲ್ಲಿ 2.25-3 ವರ್ಷ SP ಆಗಿದ್ದೆ. ಚಿತ್ರದುರ್ಗದಲ್ಲಿದ್ದೆ, ಕೋಲಾರದಲ್ಲಿದ್ದೆ, ಹಾಗೆಯೇ ಮಂಗಳೂರಲ್ಲಿದ್ದೆ. ಈಗ ಬರೀ ಜಿಲ್ಲೆಗಳಲ್ಲೇ ನಮ್ಮ ಇದು ಆಗಿರ್ತಕ್ಕಂಥದ್ದು. ಬೆಂಗಳೂರು ನಗರಕ್ಕೆ ನಾನು ಬಂದಿದ್ದು ಆನ್ ಪ್ರಮೋಷನ್ ಆದಮೇಲೆ DIG ಫೈರ್ ಸರ್ವಿಸ್ ಅಂತ ಬಂದಿದ್ದು ಫಸ್ಟ್ ಟೈಮು. ಅದಾದ ನಂತರದಲ್ಲಿ ಸಿಟಿ ಪೊಲೀಸಿಂಗ್ಗೆ ಬಗ್ಗೆ ನೀವು ಹೇಳೋದಾದರೆ, ಐ ವರ್ಕ್ಡ್ ಆಸ್ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಕ್ರೈಮ್ ಆಗಿದೆ ಒಂದು ಸುಮಾರು 2 ವರ್ಷಗಳಷ್ಟು. ನಂತರ ಅಡಿಷನಲ್ ಕಮಿಷನರ್ ಟ್ರಾಫಿಕ್ 1-2 ವರ್ಷ ಮಾಡಿದ್ದೇನೆ. ನಂತರ ಈಗ ಕಮಿಷನರ್ ಆಗಿ 1 ವರ್ಷ 10 ತಿಂಗಳಷ್ಟು ಆಗಿದೆ. ಬಟ್ ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.